ಆ ಮನೆಗೆ ನಂದಾದೀಪವಾಗಿದ್ದ ಮಗ ಕಳೆದ 4 ವರ್ಷಗಳ ಹಿಂದೆ ಬೈಕ್ ಅಪಘಾತದಲ್ಲಿ ತೀರಿ ಹೋಗಿದ್ದ. ಅಂದು ಮಗ ಹೆಲ್ಮೆಟ್ ಧರಿಸಿದ್ರೆ ಇಂದು ಬದುಕ್ತಾ ಇದ್ದ ಎಂಬ ನೋವು ಆ ಕುಟುಂಬವನ್ನ ಇನ್ನೂ ಕಾಡುತ್ತಲೇ ಇದೆ. ತಮಗೆ ಆದ ದುಃಖ ಬೇರೆ ಯಾವ ಪೋಷಕರಿಗೂ ಆಗಬಾರದು ಅಂತ ಆ ತಂದೆ ತಾಯಿ ಈಗ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಏನದು ವಿಭಿನ್ನ ಪ್ರಯತ್ನ ಅಂತೀರಾ? ನೀವೇ ನೋಡಿ. ಹೀಗೆ ಹೆಲ್ಮೆಟ್ ನೀಡಿ ಅಪಘಾತದ ಕುರಿತು ಅರಿವು ಮೂಡಿಸ್ತಾ ಇರೋ ದೃಶ್ಯ. ಮತ್ತೊಂದೆಡೆ ರಕ್ತದಾನ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ. ಹೌದು, ಲಿಂಗಾಪುರ ಗ್ರಾಮದ ಕೃಷ್ಣಪ್ಪ ಎಂಬುವರು ಕಳೆದ 4 ವರ್ಷದಿಂದ ಮಗನ ನೆನಪಿಗಾಗಿ ಮಗನ ಸ್ಮರಣಾ ದಿನದಂದು ಸಾರ್ವಜನಿಕರಿಗೆ ಉಚಿತವಾಗಿ 200ಕ್ಕೂ ಹೆಚ್ಚು ಹೆಲ್ಮೆಟ್ ನೀಡಿ ರಕ್ತದಾನ ಶಿಬಿರ ನಡೆಸಿ ಅಪಘಾತದ ಕುರಿತು ಜನಗಳಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಕೃಷ್ಣಪ್ಪ ಅವರ ಒಬ್ಬನೇ ಮಗನಾಗಿದ್ದ ವಿಕ್ರಮ್ ಕಳೆದ 4 ವರ್ಷಗಳ ಹಿಂದೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದ. ಇನ್ನು ತನ್ನ ಮಗ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದ್ದು ಮಗನ ಸಾವಿಗೆ ಕಾರಣವಾಗಿತ್ತು. ಹೀಗಾಗಿ ಇಂದಿನ ಯುವ ಜನತೆ ಸ್ಟೈಲ್ಗಾಗಿ ಹೆಲ್ಮೆಟ್ ಧರಿಸದೆ ವೇಗವಾಗಿ ಬೈಕ್ ಓಡಿಸ್ತಾರೆ. ಆದರೆ ಅಪಘಾತವಾದಾಗ ಅವರ ತಂದೆ ತಾಯಿ ಪಡುವ ವೇದನೆ ಜೀವನ ಪರ್ಯಂತ ಕಾಡುತ್ತೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ನಾವು ಪಡ್ತಾ ಇರೋ ನೋವು ಬೇರೆ ಯಾವೊಬ್ಬ ಪೋಷಕರಿಗೆ ಕಾಡಬಾರದು ಎಂದು ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದು ಮೃತಪಟ್ಟ ಯುವಕನ ತಂದೆ ಕೃಷ್ಣಪ್ಪ ಹೇಳಿದ್ದಾರೆ. ಹೆಲ್ಮೆಟ್ ವಿತರಣೆ ಇರಬಹುದು, 4 ವರ್ಷದಿಂದ ಕಂಟಿನ್ಯೂ ಇದೆ. ಅದೇ ಅಂಗನವಾಡಿ ಸ್ಕೂಲ್ಗಳಿಗೆ ಬಟ್ಟೆ ಇರ್ಬೋದು ಮತ್ತು ಬೀರು. ಈ ಸಾರಿ ಹೆಚ್ಚಾಗಿ ಅಂದರೆ ವಾಟರ್ ಫಿಲ್ಟ್ರು, RO ಪ್ಲಾಂಟು ಇದು ಮಾಡಿಸಿ ಒಂದು 10 ಗಡಿ ಭಾಗದಲ್ಲಿ ತಮಿಳುನಾಡು ಹಾಗೂ ನಮ್ಮ ಆಂಧ್ರ ಗಡಿ ಭಾಗದಲ್ಲಿ ಮಕ್ಕಳಿಗೆ ಪಾಪ ನೀರಿಗೆ ತೊಂದರೆ ಇರ್ತದೆ. ಅಂಥ ಟೈಮಲ್ಲಿ ನಾವು ಅವ್ರಿಗೆ ಏನೋ ಒಂದು ಅನುಕೂಲ ಮಾಡಿದ್ರೆ ಅವರು ಬೆಳವಣಿಗೆ ಚೆನ್ನಾಗಿರ್ತದೆ. ನೀರಿನ ಅಂಶ ಇವಾಗ 2000-2100 ಅಡಿ ಬೋರ್ವೆಲ್ ಕೊರೆದ್ರೂ ನೀರಿಲ್ಲ. ಅಂಥ ಕಾಲದಲ್ಲಿ ನಾವು ಏನೋ ಒಂದು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಹೋದರೆ ನಮಗೆ ನಮ್ಮ ಮಗನ ಆಸೆಗಿಂತೂ ಅದು ಚೆನ್ನಾಗಿರ್ತದೆ ನಮ್ಮಲ್ಲಿ ಅಂತೇಳ್ಬಿಟ್ಟು ನಾನು ಆ ರೀತಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ದೀನಿ. ಸತತವಾಗಿ ಎಲ್ಲ ನಾವು ಪ್ರಾಣ ಇರೋವರೆಗೂ ಮಾಡ್ತೀವಿ. ಹೆಲ್ಮೆಟ್ ಏನಂದರೆ ನಮ್ಮ ಮಗ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ, ಆಕ್ಸಿಡೆಂಟಲ್ಲಿ ಅವನಿಗೆ ತಲೆಗೆ ಪೆಟ್ಟು ಬಿತ್ತು. ಅದೇ ರೀತಿ ಬೇರೆ ಮಕ್ಕಳಿಗೆ ಆಗೋದು ಬೇಡ, ಯಾರೋ ಒಬ್ಬರಿಗೆ ಒಳ್ಳೆಯದಾಗಲಿ. ಇನ್ನು ವಿಕ್ರಮ್ ಪುಣ್ಯ ಸ್ಮರಣೆಯಲ್ಲಿ ಸಾರ್ವಜನಿಕರಿಗೆ 200 ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಲಾಯಿತು. ತಾಲೂಕಿನ ಗಡಿ ಗ್ರಾಮದ 50ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಿಗೆ ಕಬೌಟ್ಗಳು, 10 ಗ್ರಾಮ ಪಂಚಾಯಿತಿಗಳಿಗೆ ವಾಟರ್ ಫಿಲ್ಟರ್, ಹೀಗೆ ಎಲ್ಲವನ್ನ ಉಚಿತವಾಗಿ ನೀಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ KY ನಂಜೇಗೌಡ ಆಗಮಿಸಿ ರಕ್ತದಾನ ಶಿಬಿರ ಉದ್ಘಾಟನೆ ಮಾಡಿ ಹೆಲ್ಮೆಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ KY ನಂಜೇಗೌಡ, ಇಂದಿನ ಯುವಕರು ಬೈಕ್ ಕ್ರೇಜ್ ಬೆಳೆಸಿಕೊಂಡು ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿ ಅಪಘಾತಕ್ಕೆ ಈಡಾಗ್ತಿದ್ದಾರೆ. ಇಂತಹ ಘಟನೆಗಳು ಬೇರೆ ಯಾವ ಪೋಷಕರು ಅನುಭವಿಸಬಾರದು. ಹೆಲ್ಮೆಟ್ ವಿತರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಪಘಾತದ ಕುರಿತು ಪೋಷಕರಿಗೆ ಅರಿವು ಮೂಡಿಸ್ತಾ ಇರೋದು ಶ್ಲಾಘನೀಯ ಅಂದರು. ಒಬ್ಬ ಮಗ ವಿಕ್ರಮ್ ಅಂತೇಳಿ ಸುಮಾರು 20 ವರ್ಷ ಮಗ ಇದ್ದ. ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ಲಿ ಅವರು ತೀರ್ಕೊಂಡು ಸುಮಾರು 4ನೇ ವರ್ಷ ಇದು. ತಂದೆ ತಾಯಿ ಅವನ ಜ್ಞಾಪನಾರ್ಥಕವಾಗಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಮತ್ತು ನಮ್ಮ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿರುವಂಥ ಅಂಗನವಾಡಿ ಮತ್ತು ಶಾಲೆಗಳಿಗೆ ಅಂಗನವಾಡಿಗೆ ಬೇಕಾದಂಥ ಬೀರು ಇರ್ಬೋದು ಮತ್ತು RO ಫಿಲ್ಟ್ರ್ ವಾಟರು ಶಾಲೆಗಳಿಗೆ ಕೊಡುವಂಥದ್ದು ಸುಮಾರು ಕಾರ್ಯಕ್ರಮಗಳು ಅವರ ಹೆಸರಲ್ಲಿ ಸುಮಾರು 4 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. 4 ವರ್ಷದಲ್ಲಿ ಕೂಡ ನಾನು ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀನಿ. ಇವತ್ತಿನ ಶಾಸಕನಾಗಿ ಭಾಗವಹಿಸ್ತಾ ಇರೋದಿಲ್ಲ, ನಾನು ಶಾಸಕನ ಆಗೋಕ್ಕೂ ಮೊದಲು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು.
ಒಟ್ಟಾರೆಯಾಗಿ ಆಸರೆಯಾಗಬೇಕಿದ್ದ ಮಗನನ್ನ ಕಳೆದುಕೊಂಡು ಪ್ರತಿದಿನ ಅನುಭವಿಸ್ತಾ ಇರೋ ದುಃಖವನ್ನ ಬೇರೆ ಯಾವ ಪೋಷಕರು ಅನುಭವಿಸಬಾರದು ಎಂದು ಕೃಷ್ಣಪ್ಪ ಅವರು ಮಾಡ್ತಾ ಇರೋ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಮಾರುತೇಶ್ ಕುಮಾರ್, ಎಕ್ಸ್‌ಪ್ರೆಸ್ ಟಿವಿ, ಮಾಲೂರು.